ಗೈಸ್, ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಂಥ ಅರಸನ್ ಮೂವಿ ಪ್ರೋಮೋ ಬಂದ್ಬಿಡ್ತು. ಅರಸನ್ ಪ್ರೋಮೋ ಬಗ್ಗೆ, ವೆಟ್ರಿಮಾರನ್ ಸರ್ ಬಗ್ಗೆ, ಧನುಷ್ ಸರ್ ಬಗ್ಗೆ, ವಡ ಚೆನ್ನೈ, ಎಸ್ಪೆಷಲಿ ವಡ ಚೆನ್ನೈ ಬಗ್ಗೆ, ಅದರಲ್ಲಿರೋ ಕ್ಯಾರೆಕ್ಟರ್ಗಳ ಬಗ್ಗೆ ಆ್ಯಂಡ್ ಸಿಂಬು ಸರ್ ಬಗ್ಗೆ ಓವರ್ ಆಲ್ ಆಗಿ ಇದಿಷ್ಟು ಆಸ್ಪೆಕ್ಟಲ್ಲಿ ಮೇನ್ ಥಿಂಗ್ ಏನು ಅಂದರೆ ಅರಸನ್ಗೆ ಎಷ್ಟು ಹೈಪ್ ಇದೆ ಅನ್ನೋದಕ್ಕೆ ಈ ಪ್ರೋಮೋನಲ್ಲಿರುವಂಥ ಕೆಲವೊಂದು ಹಿಂಟ್ಗಳು, ಅದ್ರ ಬಗ್ಗೆ ಒಂದಷ್ಟು ಎಕ್ಸ್ಪ್ಲನೇಷನ್ನ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಜೊತೆ ಜಾಯ್ನ್ ಆಗಿ. ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಫಾರ್ ಆಲ್ ಮೈ ಸಿನಿಮಾ ಅಪ್ಡೇಟ್ಸ್ ಅಂತ ಹೇಳ್ತಾ ಲೆಟ್ಸ್ ಕಂಟಿನ್ಯೂ. ಲೆಟ್ಸ್ ಗೆಟ್ ಇನ್ ಟು ದ ಅರಸನ್ ಪ್ರೋಮೋ ಎಕ್ಸ್ಪ್ಲನೇಷನ್. ಅಫ್ಕೋರ್ಸ್ ನಿಮ್ಗೆಲ್ಲ ಗೊತ್ತು, ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ವಂಥ ಅರಸನ್ ಮೂವಿ ಪ್ರೋಮೋ ಬಂದ್ಬಿಡ್ತು. ಬಟ್ ನಾನು ಎಕ್ಸ್ಪೆಕ್ಟೇ ಮಾಡದೇ ಇದ್ದಿದ್ದು ಯಾವುದು ಅಂದರೆ ನಮ್ಮ ಧನುಷ್ ಸರ್ ಆ್ಯಂಡ್ ಸಿಂಬು ಸರ್ ಅವರ ಕೊಲಾಬೋರೇಷನ್. ಒಂದು ಕಡೆ ಧನುಷ್ ಸರ್ ವಡ ಚೆನ್ನೈ ಮೂವಿ ರೈಟ್ಸ್ನ ಯಾವುದೇ ರೀತಿಯ ದುಡ್ಡು ತಗೊಳ್ಳದೆ ವಿತ್ ಝೀರೋ ಮನಿ ಎಕ್ಸ್ಪೆಕ್ಟೇಷನಲ್ಲಿ NOCನ ಕೊಡ್ತಾರೆ. ಈ ಕಡೆ ಪ್ರೋಮೋನಲ್ಲಿ, ಅರಸನ್ ಪ್ರೋಮೋನಲ್ಲಿ ಸಿಂಬು ಸರ್ ಬಂದು ಧನುಷ್ನ ಹಾಕೊಳ್ಳಿ ಸಖತ್ತಾಗಿ ಆಕ್ಟ್ ಮಾಡ್ತಾರೆ ಅಂತ ನೆಲ್ಸನ್ ಸರ್ಗೆ ಹೇಳ್ತಾರಲ್ಲ. ಓ ಮೈ ಗಾಡ್, தனுஷ நடிகங்க சார், பர்ஃபார்மன்ஸ் சூப்பரா பண்ணுவாப்ல. ಏನು ನಡೀತಾ ಇದೆ, ಏನಿದು ಕೊಲಾಬರೇಷನ್? ಒಂದಾಗ್ಬಿಟ್ರ ಇಬ್ರು, ಅವ್ರ ಫ್ರೆಂಡ್ಸ್ ಆಗ್ಬಿಟ್ರ ಅನ್ನೋದು ನಿಜವಾಗ್ಲೂ ಶಾಕ್ ಆಯಿತು. ಆ್ಯಕ್ಚುಲಿ ಇಟ್ಸ್ ಗುಡ್ ನ್ಯೂಸ್ ಫಾರ್ ದರ್ ಫ್ಯಾನ್ಸ್. ಇದನ್ನೆಲ್ಲ ಬಿಟ್ಟು ನೀವು STR ಸಿಂಬು ಸರ್ ಅವರ ಟ್ವೀಟನ್ನು ನೋಡಬೇಕು. ಟ್ವೀಟಲ್ಲಿ ಏನಿದೆ ಗೊತ್ತಾ, ದೀಪಾವಳಿ ಬಿಲಾಂಗ್ಸ್ ಟು ಅವರ್ ಯಂಗ್ಸ್ಟರ್ಸ್ ಅಂತ ಹೇಳಿ ಕೆಲವೊಂದಷ್ಟು ಮೂವಿಗಳನ್ನ ಅಲ್ಲಿ ಟ್ಯಾಗ್ ಮಾಡಿ, ಡೀಸೆಲ್, ಡ್ಯೂಡ್ ಆ್ಯಂಡ್ ಬೈಸನ್ ಈ ಥರ ಮೂವಿಗಳಿಗೆಲ್ಲ ಸಪೋರ್ಟ್ ಮಾಡಿ, ನಮ್ಮ ಯಂಗ್ಸ್ಟರ್ಸ್ಗೆ ಸಪೋರ್ಟ್ ಮಾಡಿ. ತಮಿಳ್ ಸಿನಿಮಾ ಇಂಡಸ್ಟ್ರಿನಲ್ಲಿ ಕಾಂಪಿಟೇಷನ್ ಎಲ್ಲ ಇಲ್ಲ, ಎಲ್ಲರಿಗೂ ಎಲ್ಲ ಥರ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ನಾವು ಅಂತ ಅವ್ರು ಮಾಡಿರೋ ಟ್ವೀಟ್ ಆಗಿರ್ಬೋದು. ಮೈ ಗಾಡ್, ನನಗೆ ಅಪ್ರಿಷಿಯೇಟ್ ಮಾಡಲೇಬೇಕು, ನಿಜವಾಗ್ಲೂ ಖುಷಿ ಆಯಿತು. ಸೊ ಇದನ್ನೆಲ್ಲ ನೋಡಿದಾಗ ಓಕೆ, ತಮಿಳ್ ಸಿನಿಮಾ ಇಂಡಸ್ಟ್ರಿನಲ್ಲಿ ಮತ್ತೆ ಒಂದಷ್ಟು ರೆವಲ್ಯೂಷನ್ಗಳಾಗ್ಬೋದು. ಓಕೆ, ಈ ಫ್ಯಾನ್ ವಾರ್ ಎಲ್ಲ ಇಲ್ಲದೆ, ಹೀರೋಯಿಸಮ್, ಫ್ಯಾನ್ ವಾರ್ ಇದಕ್ಕೆಲ್ಲ ಒಂದಷ್ಟು ಇಂಪಾರ್ಟೆನ್ಸ್ ಕೊಡದೆ ಒಂದಷ್ಟು ಫ್ಯೂಚರಲ್ಲಿ ಒಂದಷ್ಟು ಒಳ್ಳೆ ಸಿನಿಮಾಗಳನ್ನ ನೋಡ್ಬೋದು ನಾವು. ಎಲ್ಲ ಆ್ಯಕ್ಟರ್ಸು ಯುನೈಟೆಡ್ ಆಗಿ ಒಳ್ಳೆ ಸಿನಿಮಾಗಳನ್ನ ಮಾಡೋ ಕಡೆ ಮಾತ್ರ ಫೋಕಸ್ ಮಾಡ್ತಾರೆ ಇನ್ನು ತಮಿಳ್ ಇಂಡಸ್ಟ್ರಿನಲ್ಲಿ ಅನ್ನೋ ಒಂದು ಗುಡ್ ಅಟೆಂಪ್ಟ್, ಒಂದು ಗುಡ್ ಇಂಟೆನ್ಷನ್, ಒಂದು ಗುಡ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗ್ತಾ ಇರೋದು ಅರಸನ್ ಮೂವಿಯಿಂದ. ಈ ಥರದ ಒಂದು ಅಪ್ಡೇಟ್ಸ್ಗಳಿಂದ ನಿಜವಾಗ್ಲೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ತಮಿಳ್ ಆಡಿಯನ್ಸ್ಗೆ. ಸೊ ಅದನ್ನೆಲ್ಲ ಬಿಟ್ಟು ಇವಾಗ ನಾವು ರಸ್ಟಿಕ್ ಆಗಿರುವಂಥ ವಡ ಚೆನ್ನೈ ಯೂನಿವರ್ಸ್ ಒಳಗಡೆ ಹೋಗೋಣ. ಲೆಟ್ಸ್ ಗೆಟ್ ಇನ್ ಟು ದ ವಡ ಚೆನ್ನೈ ಯೂನಿವರ್ಸ್. ಸೊ ವೆಟ್ರಿಮಾರನ್ ಸರ್ ಯಾವ ರೀತಿಯಾದಂಥ ಒಬ್ರು ರೈಟ್ರು, ಯಾವ ರೀತಿಯಾದಂಥ ಒಬ್ರು ಡೈರೆಕ್ಟ್ರು, ಯಾವ ರೀತಿಯಾದಂಥ ಸ್ಟೋರಿ ಟೆಲ್ಲರ್ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು. ಸೊ ನಾವು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಕಾಗಿಲ್ಲ. ಬಟ್ ಅವರು ಇನ್ನೊಂದು ಗ್ರೇಟ್ ಥಿಂಗ್ ಏನಂದರೆ, ವೆಟ್ರಿಮಾರನ್ ಸರ್ ಅವ್ರದ್ದು ಅವರ ಕೆಲವೊಂದು ಸಿನಿಮಾನಲ್ಲಿ, ವಡ ಚೆನ್ನೈ ಸಿನಿಮಾನಲ್ಲಿ ಹಿಸ್ಟಾರಿಕಲ್ ಸಿಚುಯೇಷನ್ಸ್ನ ಹಂಗೆ ರೀಕ್ರಿಯೇಟ್ ಮಾಡಿರ್ತಾರೆ. ಆ ವರ್ಷದಲ್ಲಿ ಏನಾಗಿತ್ತು, ಇನ್ ದಟ್ ಟೈಮ್, ಇನ್ ದಟ್ ಎರಾ, ವಾಟ್ ಈಸ್ ದ ಸಿಚುಯೇಷನ್, ವಾಟ್ ಈಸ್ ದ ಅಟ್ಮಾಸ್ಫಿಯರ್ ಅನ್ನೋದನ್ನ ಅವ್ರು ಹಂಗೆ ಕ್ರಿಯೇಟ್ ಮಾಡಿ ಸಿನಿಮಾನಲ್ಲಿ ಹಂಗೆ ತಂದು ಎಕ್ಸಾಕ್ಟಾಗಿ ಹಂಗೆ ಇಟ್ಟಿರ್ತಾರೆ. ಸೊ ವಡ ಚೆನ್ನೈಯಲ್ಲಿ ಕೂಡ ಎಕ್ಸಾಕ್ಟಾಗಿ ಹಂಗೆ ಹಿಸ್ಟಾರಿಕ್ ಸಿಚುಯೇಷನ್ನ ಕ್ರಿಯೇಟ್ ಮಾಡಿದರು. ಅದು ಏನು ಅಂತ ಇಲ್ಲಿ ನೋಡಿ. ಸೊ ಎಕ್ಸಾಂಪಲ್ಗೆ MGR ಸರ್ ಅವರ ಡೆತ್ನ ವಡ ಚೆನ್ನೈಯಲ್ಲಿ ಕನೆಕ್ಟ್ ಮಾಡಿರ್ತಾರೆ ವೆಟ್ರಿಮಾರನ್ ಸರ್. ಆ್ಯಂಡ್ ರಾಜೀವ್ ಗಾಂಧಿ ಅವರ ಅಸಾಸಿನೇಷನ್ನು ಕೂಡ ಅವರು ಆ್ಯಡ್ ಮಾಡಿ ಅದರಿಂದ ಒಂದಷ್ಟು ಸ್ಟೋರಿನ ಚೇಂಜ್ ಮಾಡ್ಕೋತಾರೆ. ಅಂದರೆ ಕಥೆನಲ್ಲಿ ಒಂದಷ್ಟು ಟ್ವಿಸ್ಟ್ಗಳನ್ನ ಇಟ್ಕೋತಾರೆ ಸಿನಿಮಾನಲ್ಲಿ ಮುಂದೆ ಹೋಗ್ತಾ. ಅದೇ ರೀತಿ ಅರಸನ್ ಮೂವಿ ಅಂತ ಬಂದರೆ ಮೈಲೇಶ್ ಶಿವನ್ ಅವರ ಸ್ಟೋರಿನ ಎತ್ತಿಕ್ ಮಾಡಿದ್ದಾರೆ ಅನ್ನೋದು ಸುದ್ದಿ. ಇದರಲ್ಲಿ ಒಂದು ಹಿಂಟ್ ಆ್ಯಂಡ್ ಶಾಕಿಂಗ್ ನ್ಯೂಸ್ ಏನಂದರೆ, ವಡ ಚೆನ್ನೈ ಆ್ಯಂಡ್ ಅರಸನ್ಗೆ ಒಂದು ಕನೆಕ್ಷನ್ ಇದೆ. ಸೊ ಅರಸನ್ ಪ್ರೋಮೋನಲ್ಲಿ ಸಿಂಬು ಅವ್ರು ಏನಂತಾರೆ, ನಾನು ಕ್ಯಾಪ್ಟನ್ ಪ್ರಭಾಕರನ್ ಮೂವಿನ ನೋಡಕ್ಕೆ ಹೋಗಿದ್ದೆ ಅಂತ ಹೇಳ್ತಾರೆ ಕೋರ್ಟಲ್ಲಿ, ಜಡ್ಜ್ ಮುಂದೆ. ನೈಟ್ ಫ್ರೆಂಡ್ಸ್ಗಳೋಡ ಕ್ಯಾಪ್ಟನ್ ಪ್ರಭಾಕರನ್ ಪಡத்துக்கு போயிருந்தாங்கಮ್ಮ. ಅದರ ರಿಲೀಸ್ ಡೇಟ್ನ ನಾವು ನೋಡಕ್ಕೆ ಹೋದ್ರೆ 1991 ಏಪ್ರಿಲ್ 14. ಸೊ ಇವಾಗ ನಾವು ಅದೇ ಡೇಟ್ನ ಕಟ್ ಮಾಡಿ ವಡ ಚೆನ್ನೈಯಲ್ಲಿ ನೋಡಕ್ಕೆ ಹೋದ್ರೆ ಧನುಷ್ ಸರ್ ಅವ್ರ ಲುಕ್ ಇದೆಯಲ್ಲ, ಸೇಮ್ ಅದು ನೆನಪಿಸ್ಕೊಳ್ಳಿ. ಧನುಷ್ ಸರ್ ಅವರ ವಡ ಚೆನ್ನೈ ಮೂವಿನಲ್ಲಿ ರಾಜೀವ್ ಗಾಂಧಿ ಅವರ ಪೋಸ್ಟರ್ಸ್ ಇರುತ್ತೆ ಬ್ಯಾಕ್ ಡ್ರಾಪ್ ಅಲ್ಲಿ. ಸೊ ಇಲ್ಲಿ ಅವ್ರ ಅಸಾಸಿನೇಷನ್ ಯಾವಾಗ ನಡೀತು ಅಂತ ನೋಡಿದ್ರೆ 1991 ಮೇ 21 ಅಲ್ಲಿ. ಸೊ ಒಂದು ತಿಂಗಳ ಗ್ಯಾಪ್ ಅಲ್ಲಿ ಈ ಎರಡು ಕ್ಯಾರೆಕ್ಟರ್ ಟ್ರಾವೆಲ್ ಆಗಿದೆ ಆ ಟೈಮ್ ಪೀರಿಯಡ್ ಅಲ್ಲಿ. 1991 ಏಪ್ರಿಲ್ ಮತ್ತೆ ಮೇನಲ್ಲೇ ಸಿಂಬು ಸರ್ ಕ್ಯಾರೆಕ್ಟರ್ ಆ್ಯಂಡ್ ಧನುಷ್ ಸರ್ ಕ್ಯಾರೆಕ್ಟರ್ ವಡ ಚೆನ್ನೈ ಆ್ಯಂಡ್ ಅರಸನಲ್ಲಿ ಆ ಟೈಮ್ ಪೀರಿಯಡಲ್ಲಿ ಅಟ್ ಎ ಸೇಮ್ ಟೈಮ್ ಟ್ರಾವೆಲ್ ಆಗಿದೆ. ಸೊ ಇದು ವೆಟ್ರಿಮಾರನ್ ಸರ್ ಕ್ಯಾರೆಕ್ಟರ್ಗಳಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದನ್ನ ನಾವು ಇವಾಗ ಈ ವಿಡಿಯೋನಲ್ಲಿ ನೋಡೋಣ.
ಆ್ಯಂಡ್ ಒಡಚನ ಈ ವಿಚಾರಕ್ಕೆ ಬಂದರೆ ನಮ್ಮ ಚಂದ್ರ ಅನ್ನೋ ಆ ಲೇಡಿ ಕ್ಯಾರೆಕ್ಟರ್ ಎಷ್ಟು ಸ್ಟ್ರಾಂಗ್ ಆಗಿತ್ತು, ಎಷ್ಟು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ, ಅಥವಾ ಆ ಕ್ಯಾರೆಕ್ಟ್ರು ಎಲ್ಲೆಲ್ಲಿ ಹೆಂಗೆ ಮಾತಾಡಬೇಕು, ಎಷ್ಟರಲ್ಲಿ ನ್ಯೂಟ್ರಲ್ ಆಗಿರಬೇಕು, ಆ ಕ್ಯಾರೆಕ್ಟ್ರು ಯಾವ ರೀತಿ ಟ್ರಾವೆಲ್ ಮಾಡ್ತು, ಥಿಯೇಟ್ರಲ್ಲಿ ಜನ ನೋಡಬೇಕಾದ್ರೆ ಆ ಕ್ಯಾರೆಕ್ಟರ್ ಎಷ್ಟು ಮಾಸ ಕಾಣಿಸ್ತಿತ್ತು ಅನ್ನೋದೆಲ್ಲ ನಿಮಗೆ ಗೊತ್ತು. ಬಟ್ ನೀವು ಕರೆಕ್ಟಾಗಿ ಒಂದು ಗಮನಿಸಿದ್ರೆ ಪೊನ್ನಿಯಿನ್ ಸೆಲ್ವನಲ್ಲಿರುವಂತಹ ನಮ್ಮ ಐಶ್ವರ್ಯ ರೈ ಮೇಡಮ್ ಮಾಡಿರುವಂಥ ರೋಲ್ ಆಗಿರ್ಬೋದು, ಇವ್ರು ಮಾಡಿರುವಂಥ ಚಂದ್ರ ಕ್ಯಾರೆಕ್ಟ್ರು ಮಾಡಿರೋ ಆಗಿರ್ಬೋದು, ಈ ಎರಡು ಕ್ಯಾರೆಕ್ಟ್ರು ಒಂದೇ ಥರ ರಿವೆಂಜ್ ತಗೊಳ್ಳೋ ಸ್ಟೈಲಲ್ಲೇ ಪೋರ್ಟ್ರೇ ಆಗಿರೋದು. ಎರಡು ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡುತ್ತೆ. ನೀವು ಕರೆಕ್ಟಾಗಿ ಗಮನಿಸಿ, ಎರಡು ಒಂದೇ ಥರ ಸಿಮಿಲರ್ ಅಂತ ಸುಮಾರು ಜನ ಮಾತಾಡ್ತಾರೆ. ಬಟ್ ನೋ, ನಾನು ಕೇಳಿದ್ರೆ ಮೈಂಡ್ ಸೆಟ್ಟು ರಿವೆಂಜ್ ತಗೊಳ್ಳೋ ಒಂದು ಇಂಟೆನ್ಷನ್ ಸೇಮ್ ಆಗಿರ್ಬೋದು, ಬಟ್ ಎರಡರ ಸ್ಕ್ರೀನ್ ಪ್ಲೇ, ಆ ಎರಡು ಕ್ಯಾರೆಕ್ಟರ್ ಬಿಹೇವಿಯರು ಬೇರೆ. ಸೊ ಇಂಟೆನ್ಷನ್ ಒಂದೇ ಆಗಿರ್ಬೋದು, ಅದಕ್ಕೆ ಎರಡು ಕ್ಯಾರೆಕ್ಟ್ರು ತುಂಬ ಸ್ಟ್ರಾಂಗ್ ಆಗಿದೆ. ಬಟ್ ಆ ಎರಡು ಕ್ಯಾರೆಕ್ಟ್ರು ಸೇಮ್ ಅಲ್ಲ. ನಂದಿನಿ ಆ್ಯಂಡ್ ಚಂದ್ರ ಕ್ಯಾರೆಕ್ಟರ್ ಎರಡು ಸಪ್ರೇಟ್ ಅನ್ನೋದಕ್ಕೆ ವೆಟ್ರಿ ಸರ್ ಕೂಡ ಒಂದು ಮಾತು ಹೇಳಿದ್ದಾರೆ. ಲೇಡಿ ಮ್ಯಾಕ್ಬೆತ್ ಅನ್ನೋ ಬುಕ್ಕಿಂದಾನೇ ಇನ್ಸ್ಪೈರ್ ಆಗಿ ನಾನು ಈ ಸ್ಟೋರಿನ ಬರೆದಿರೋದು, ಕ್ರಿಯೇಟ್ ಮಾಡಿರೋದು ಅಂತ ಅವರೇ ಹೇಳ್ಕೊಂಡ್ಮೇಲೆ ಆ ವಿವಾದ ಅಥವಾ ಆ ರೂಮರ್ಸ್ ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಇದೇ ಥರ ವಿಸರಣಿ ಸಿಕ್ಕಾಬಟ್ಟೆ ಸೆನ್ಸೇಷನ್ ಹಿಟ್ ಆಗಿದ್ದಂಥ ವಿಸರಣಿ ಮೂವಿ ಬಂದರೆ, ಸೊ ಲಾಕಪ್ ಅನ್ನೋ ಬುಕ್ ನಾವಲ್ಲಿಂದ ಚಂದ್ರಕುಮಾರ್ ಅನ್ನೋರು ರೈಟಿಂಗ್ನಲ್ಲಿ ಬರೆದಿರುವಂಥ ಬುಕ್ಕಿಂದ, ಲಾಕಪ್ ಅನ್ನೋ ಬುಕ್ಕಿಂದ ವಿಸರಣೆ ಸ್ಟೋರಿನ ಮಾಡಿದ್ದು ಅಂತ ಅವರೇ ಹೇಳ್ತಾರೆ. ಸೊ ಕೆಲವೊಂದು ಇನ್ಸ್ಪೈರ್ ಆಗಿಯೇ ಅವರು ಸ್ಟ್ರಾಂಗ್ ಆಗಿ ಇಷ್ಟಪಟ್ಟು ಆ ಸ್ಟೋರಿನ ಕ್ರಿಯೇಟ್ ಮಾಡಿ, ಆ ಕ್ಯಾರೆಕ್ಟರ್ಗಳನ್ನ ಬಿಲ್ಡ್ ಮಾಡಿ ಅವರ ಸ್ಟೈಲಲ್ಲಿ ಜನಗಳಿಗೆ ಪ್ರೆಸೆಂಟ್ ಮಾಡೋದು, ಅದು ಯಾವಾಗಲೂ ಜನಗಳಿಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಅಷ್ಟೊಂದು ಸೆನ್ಸಿಟಿವ್ ಆಗಿ, ಅಷ್ಟೊಂದು ರಾನ್ ರಸ್ಟಿಕ್ ಆಗಿ, ವೈಲ್ಡ್ ಆಗಿರುತ್ತೆ ಅವರ ಸ್ಟೋರಿ ಟೆಲ್ಲಿಂಗ್. ಜನಗಳಿಗೆ ಅವರ ಸ್ಟೋರಿ ಟೆಲ್ಲಿಂಗ್ ಥಿಯೇಟ್ರಲ್ಲಿ ಯಾಕೆ ಇಷ್ಟ ಆಗುತ್ತೆ ಅಂದರೆ ಇದಕ್ಕೆ. ವೆಟ್ರಿಮಾರನ್ ಸರ್ ಅವರ ಸ್ಕ್ರೀನ್ ಪ್ಲೇ, ಐ ಲವ್ ಈ ಸ್ಕ್ರೀನ್ ಪ್ಲೇ ಬಿಕಾಸ್ ಒಡಚನೆಯಲ್ಲಿ ಅನ್ಬು, ಚಂದ್ರ, ಲೈಕ್ ಆ ಹೆಸರುಗಳು ಬರುತ್ತೆ ಗೊತ್ತಾ, ಅನ್ಬು, ಗುಣ, ಸೆಂದಲ್, ಆ ವಾಯ್ಸು, ಆ ಪಾರ್ಟ್ ಬೈ ಪಾರ್ಟ್ ಕ್ಲಿಯರಾಗಿ ನಮ್ಮನ್ನು ಆ ಸ್ಟೋರಿ ಒಳಗಡೆ ಇನ್ವಾಲ್ವ್ ಮಾಡುವಂಥ ವೆಟ್ರಿ ಸರ್ ಅವರ ಒಂದು ಸ್ಕ್ರೀನ್ ಪ್ಲೇ ಪ್ರೆಸೆನ್ಸ್ ಇದೆಯಲ್ಲ, ರೈಟಿಂಗು ನೆಕ್ಸ್ಟ್ ಲೆವೆಲ್. ಐ ಲವ್ ಇಟ್. ಸೊ ಆ ಥರದ್ದು ಅವರ ನರೇಷನ್ ಇದೆಯಲ್ಲ, ಆ ನೇಮ್ಗಳನ್ನ ತೊಗೊಳ್ಳೋದು, ಅನ್ಬು, ಗುಣ, ರಾಜನ್, ಈ ಥರ ಹೆಸರುಗಳು ತೊಗೊಳ್ಳೋದು, ಅದನ್ನು ಸಿನಿಮಾ ರಿಲೀಸ್ ಆಗೋದೊಂದು 2-3 ಡೇಸ್, ಅದು 4-5 ಡೇಸ್ ಅಂತ ಅವರು ಅದನ್ನು ಆ್ಯಡ್ ಮಾಡಿದ್ದಂತೆ ಸಿನಿಮಾಗೆ. ಸೊ ಇದು ನಿಜವಾಗ್ಲೂ ಆಶ್ಚರ್ಯ ಪಡಬೇಕಾಗಿರೋಂಥ ವಿಚಾರ ನಿಜವಾಗ್ಲೂ. ಬಟ್ ಅದು ಎಷ್ಟು ಇಂಪ್ಯಾಕ್ಟ್ ಮಾಡ್ತು ಸಿನಿಮಾಗೆ ಅಂದರೆ ಒಡಚನೆಯಲ್ಲಿ, ಓ ಮೈ ಗಾಡ್, ನೆಕ್ಸ್ಟ್ ಲೆವೆಲಾಗಿ ಆಡಿಯನ್ಸ್ನ ಥಿಯೇಟ್ರಲ್ಲಿ ಹಿಡಿದಿಟ್ಕೋತು. ಆ ಪಾರ್ಟ್ ಬೈ ಪಾರ್ಟ್ ಸ್ಟೋರಿ ಟೆಲ್ಲಿಂಗ್ ಇದೆಯಲ್ಲ, ಸ್ಟೋರಿ ನರೇಷನ್ ಬ್ಯೂಟಿಫುಲ್. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಕ್ಯಾರೆಕ್ಟ್ರ್ ಏನು ಹೇಳ್ತಾ ಇದೆ ಅನ್ನೋದಕ್ಕೆ ಟೈಮ್ ಕೊಟ್ಟು ಸೈಲೆಂಟಾಗಿ ಸ್ಟಾರ್ಟ್ ಮಾಡಿ, ಕ್ಯಾರೆಕ್ಟ್ರಿಗೆ ಎಲ್ಲಿ ಬಿಲ್ಡಪ್ ಕೊಡಬೇಕು, ಎಲ್ಲಿ ಮ್ಯೂಸಿಕ್ ಕೊಡಬೇಕು ಅಂತ ಎಕ್ಸಾಕ್ಟಾಗಿ ತಿಳ್ಕೊಂಡಿದ್ದಾರೆ. ರೆಡಿ. ಸೊ ಅನಿಬ್ರು ಕರೆಕ್ಟಾಗಿ ಆ ಪ್ರೋಮೋ ಕ್ಲೈಮ್ಯಾಕ್ಸಲ್ಲಿ ಕ್ಯಾರೆಕ್ಟರ್ನ ಹೆಂಗೆ ಬಿಲ್ಡ್ ಮಾಡಿ ತೋರಿಸ್ಬೇಕು ಅದೇ ರೀತಿ ಮ್ಯೂಸಿಕ್ ಕೊಟ್ಟರು. ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್, ಇಂಪ್ಯಾಕ್ಟ್ ಅಲ್ಲಿ ಕ್ರಿಯೇಟ್ ಆಗುತ್ತೆ, ಆಡಿಯನ್ಸ್ಗೆ ಅಲ್ಲಿ ಇಷ್ಟ ಆಗುತ್ತೆ. ಆ ಕ್ಯಾರೆಕ್ಟರ್ ಆಗಿರ್ಬೋದು, ಹೋಲ್ ಟೀಮ್ ಎಫರ್ಟೇ ಆಗಿರ್ಬೋದು, ಅಲ್ಲಿ ಜನಕ್ಕೆ ಇಷ್ಟ ಆಗುತ್ತೆ. ಆ್ಯಂಡ್ ಆ ಪ್ರೊಡಕ್ಷನ್ ಕಾಸ್ಟ್ ನೋಡಿ, ಆ ಮಳೆ ಎಫೆಕ್ಟ್ ನೋಡಿ, ಆ ಕಾರ್ಗಳು ಆ ಟೈಮ್ ಝೋನಲ್ಲಿ ಇರುವಂಥ ಸಿಚುವೇಶನ್ ಆಗಿರ್ಬೋದು, ಅಟ್ಮಾಸ್ಫಿಯರ್ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ನಿಜವಾಗ್ಲೂ ಆ ಪ್ರೊಡಕ್ಷನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ವಾಟ್ ಅನ್ ಎಫರ್ಟ್. ಬಿಗ್ ಸಿನಿಮಾ, ಬಿಗ್ ಪ್ರೊಡಕ್ಷನ್ ಅಂತ ಹೇಳೋದು ಇದಕ್ಕೆ. ಸೊ ಇದ್ರ ಜೊತೆಗೆ ಬ್ಯಾಕ್ಗ್ರೌಂಡಲ್ಲಿರೋ ಕ್ಯಾರೆಕ್ಟರ್ಗಳನ್ನ ನೋಡಿ. ಒಂದು ಕ್ಯಾರೆಕ್ಟರ್ ಒಂದು ಫ್ಯಾಮಿಲಿ ಜೊತೆ ಇದೆ, ಇನ್ನೊಬ್ರು ಲೇಡಿ, ಇನ್ನೊಬ್ರು PC ಜೊತೆ ಮಾತಾಡ್ತಾ ಇದ್ದಾರೆ, ಆ ಲಾಯರ್ ಇನ್ನೊಬ್ರು ಫುಲ್ ಇನ್ವಾಲ್ವ್ ಆಗಿ ಆ ಕಡೆ ಬ್ಯುಸಿಯಾಗಿ ಇನ್ನೊಬ್ರ ಜೊತೆ ಮಾತಾಡ್ತಾ ಇದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟ್ರು ಆ್ಯಕ್ಟಿವಿಟೀಸು ಬ್ಯುಸಿಯಾಗಿದೆ. ಅವ್ರ ಟೈಮ್ ಝೋನಲ್ಲಿ ಅವ್ರು ಬ್ಯುಸಿಯಾಗಿದ್ದಾರೆ. ಯಾರು ಕೂಡ ಕ್ಯಾಮ್ರಾ ನೋಡ್ತಾ ಇಲ್ಲ. ಇದು ಫೇಕ್, ಇದು ಶೂಟಿಂಗ್ ಅಂತ ಯಾರಿಗೂ ಫೀಲ್ ಮಾಡಿಸ್ತಾ ಇಲ್ಲ, ಇದು ಸಿನಿಮಾ ಅಂತ ಯಾರಿಗೂ ಫೀಲ್ ಬರೆಸ್ತಾ ಇಲ್ಲ. ಅಂದರೆ ಅಷ್ಟು ರಿಯಲಿಸ್ಟಿಕ್ ಆಗಿ ಆ ಥರ ಬ್ಯಾಕ್ಗ್ರೌಂಡ್ನ ತಲೆನಲ್ಲಿ ಇಟ್ಕೊಂಡು ಆ ರೀತಿ ಔಟ್ಪುಟ್ನ ತೆಗೆದಿರೋದು ವೆಟ್ರಿಮಾರನ್ ಸರ್. ಸೊ ಈ ಒಡಚನೈ ಯೂನಿವರ್ಸ್ ಅಥವಾ ವೆಟ್ರಿಮಾರನ್ಸ್ ಯೂನಿವರ್ಸಲ್ಲಿ ಅನ್ಬು ಕ್ಯಾರೆಕ್ಟರ್ ಧನುಷ್ ಸರ್ ಇದ್ದಾರೆ, ಅನ್ಬು ಕ್ಯಾರೆಕ್ಟರ್ ಧನುಷ್ ಸರ್ ಇದ್ದಾರೆ, ಆ್ಯಂಡ್ ಅರಸನ್ ನಮ್ಮ ಸಿಂಬು ಸರ್ ಇದ್ದಾರೆ. ಸೊ ಅವರಿಬ್ಬರು ಕಾಂಬಿನೇಷನ್ ಹೆಂಗಿರುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಐ ಆಮ್ ಟೋಟಲಿ ಎಕ್ಸೈಟೆಡ್ ಟು ಸಿ ದೆಮ್ ಇನ್ ಥಿಯೇಟರ್ಸ್. ಸೊ ಅದ್ರ ಜೊತೆಗೆ ನೆಲ್ಸನ್ ಅವರು ಆ್ಯಕ್ಟ್ ಮಾಡಿದ್ದಾರೆ,
ಕವಿನವರಿದ್ದಾರೆ, ಮಣಿಗಂಡನವರಿದ್ದಾರೆ. ಆಲ್ಮೋಸ್ಟ್ ಅದರಲ್ಲಿ ನಿಮಗೆ ಟೈಟಲ್ ಕಾರ್ಡ್ ಇಟ್ಕೊಳ್ಳಿ ಅಂತ ಪ್ರೋಮೋನಲ್ಲಿ ಹೇಳೋ ಈ ರೀತಿನೇ ತುಂಬ ರಿಯಲಿಸ್ಟಿಕ್ ಆಗಿರುವಂಥ ರೌಡಿಸಮ್ ಕ್ಯಾರೆಕ್ಟರ್ಸ್ ಎಲ್ಲ ಇನ್ಸ್ಪೈರ್ ಆಗಿ ಆ್ಯಡ್ ಮಾಡ್ತಿದ್ದಾರೆ ಅನ್ನೋ ವಿಚಾರಗಳು ಕೂಡ ಬರ್ತಾ ಇದೆ. ಸೊ ತುಂಬ ರಾ ಆ್ಯಂಡ್ ರಸ್ಟಿಕ್ ಆಗಿರುವಂತಹ ಮೂವಿ ಅರಸನಾಗಿರುತ್ತೆ. ಬಿಕಾಸ್ ಅದು ಬೈ ಪ್ರಾಡಕ್ಟ್ ಆಫ್ ಒಡ ಚೆನ್ನೈ ಅಂತ ನಿಮಗೆ ಗೊತ್ತು. ಒಡ ಚೆನ್ನೈನ ಅಪ್ಡೇಟ್ ವರ್ಷನ ಅಥವಾ ಪ್ರೀಕ್ವೆಲ್ಲ ಸೀಕ್ವೆಲ್ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ಒಡ ಚೆನ್ನೈಗೆ ಇದು ಕನೆಕ್ಟ್ ಆಗುತ್ತೆ. ಸೊ ಇನ್ನೊಂದು ವಿಚಾರ ಏನಂದರೆ, ಈ ರೌಡಿಸಮ್ ಬ್ಲಡ್ಗಳು ಅಥವಾ ಈ ಥರದ್ದು ಏನೇ ಆಗಿರಲಿ, ಹೀರೋನ ನಾವು ಫೀಲ್ ಮಾಡೋದಾಗಿರಲಿ, ಅದು ಥಿಯೇಟರ್ಗೆ ಸೀಮಿತವಾಗಿರಲಿ, ಆ ಕ್ಯಾರೆಕ್ಟರ್ಗಳನ್ನ ವಿಜೃಂಭಣೆಯಿಂದ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಫೀಲ್ ಮಾಡೋದು, ಎಲ್ಲ ಕಡೆ ಆ ಕ್ಯಾರೆಕ್ಟರ್ ಬಗ್ಗೆ ಹೊಗಳೋದು ಎಲ್ಲವೂ ಸರಿ, ಎಲ್ಲ ಆ್ಯಕ್ಟಿಂಗ್ ಬಗ್ಗೆ ಹೊಗಳಿ. ಬಟ್ ರೌಡಿಸಮ್ ಕೆಲವೊಂದು ಪ್ರಾಬ್ಲಮ್ಗಳು ಅದನ್ನು ಯಾವತ್ತೂ ಸಿನಿಮಾ ಥಿಯೇಟ್ರಲ್ಲೇ ಬಿಟ್ಬಿಟ್ಟು ಅಲ್ಲೇ ಫೀಲ್ ಮಾಡಿ ಬನ್ನಿ, ಥಿಯೇಟ್ರಿಂದ ಆಚೆಗೆ ತೊಗೊಂಡು ಬರಬೇಡಿ. ಇದು ಒಳ್ಳೆಯದಲ್ಲ. ಸಿನಿಮಾ ಥರ ನೋಡಿ ಫೀಲ್ ಮಾಡೋಣ. ಸೊ ಅರಸನ್ ಎಷ್ಟು ಬೇಗ ಬರುತ್ತೋ ಅಷ್ಟು ಬೇಗ ಬರಲಿ, ನಾವೆಲ್ಲ ನೋಡಿ ಎಂಜಾಯ್ ಮಾಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಈ ಪ್ರೋಮೋ ಎಕ್ಸ್ಪ್ಲನೇಷನ್ ವೆಟ್ರಿಮಾರನ್ ಸರ್ ಅವ್ರ ಬಗ್ಗೆ ನಾನು ಹೇಳಿದ್ದು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ಹೇಗೆ ಅನಿಸ್ತು ಅಂತ ನಿಮಗೆ. ಮತ್ತೆ ನಾನು ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ಪ್ರತಿಯೊಂದು ವೀಡಿಯೋನು ನಿಮ್ಮ ಹತ್ರ ಬರುತ್ತೆ. ಫಾರ್ ಆಲ್ ಮೈ ಸಿನಿಮಾ ಅಪ್ಡೇಟ್ಸ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು.